ನಾನು ಎಸ್ ದೊರೆರಾಜು, ವಕೀಲ, ರಾಜ್ಯದ ಮಾಜಿ ಅಭಿಯೋಜಕ. 2 ಬಾರಿ ನಾನು ರಾಜ್ಯ ಸರ್ಕಾರದ ಅಭಿಯೋಜಕನಾಗಿ ಕೆಲಸ ಮಾಡಿದ್ದೀನಿ. ಪ್ರಸ್ತುತ ಸೌಜನ್ಯ ಪ್ರಕರಣದ ಹೋರಾಟಗಾರರಾದ ಟಿ ಜಯಂತ್ ರವರು ಅವರ ಕೇಸೊಂದನ್ನು ನಾನು ಕೊಟ್ಟಿದ್ದಾರೆ, ಅದನ್ನು ನಾನು ನಡೆಸ್ತಾ ಇದ್ದೀನಿ. ಟಿ ಜಯಂತ್ ಸೌಜನ್ಯ ಪರ ಹೋರಾಟಗಾರರು, ಆರ್ಟಿಐ ಕಾರ್ಯಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರರು. ಇವರು ಧರ್ಮಸ್ಥಳದ ಸುತ್ತಮುತ್ತ ನಡೆದ ಅನೇಕ ಅಪರಾಧಗಳ ತನಿಖೆಗಾಗಿ ನ್ಯಾಯ ಬೇಕೆಂದು ಹೋರಾಟ ಮಾಡ್ತಾ ಇದ್ದಾರೆ. ದಿನಾಂಕ 20/11/2025 ಕರ್ನಾಟಕ ಸರ್ಕಾರದ ಆದೇಶದಂತೆ ರಚಿಸಲಾಗಿರುವ ವಿಶೇಷ ತನಿಖಾ ತಂಡ ಧರ್ಮಸ್ಥಳದವರು ಕ್ರೈಮ್ ನಂಬರ್ 39/2025 ಪ್ರಕರಣದಲ್ಲಿ ಅಡಿಷನಲ್ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ಬೆಳ್ತಂಗಡಿಯವರ ನ್ಯಾಯಾಲಯದಲ್ಲಿ ಬಿಎನ್ಎಸ್ಎಸ್ ಕಲಂ 215 ಅಡಿಯಲ್ಲಿ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಸಲ್ಲಿಸಿರುತ್ತಾರೆ. ಇದರಲ್ಲಿ ಮೊದಲನೇ ಆರೋಪಿಯಾಗಿ ಚಿನ್ನಯ್ಯನವರನ್ನು, ಎರಡನೆಯದು 3, 4, 5, 6 ಕ್ರಮವಾಗಿ ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ, ಟಿ ಜಯಂತ್, ವಿಠಲಗೌಡ, ಸುಜಾತ ಭಟ್ ರವರನ್ನ ನಮೂದಿಸಲಾಗಿದೆ. ಇವರು ಸಲ್ಲಿಸಿದಂತಹ ಕಂಪ್ಲೇಂಟ್ ರಿಪೋರ್ಟ್ನ ಪ್ರತಿಯನ್ನು ಅನೇಕ ಅಡಚಣೆಗಳ ಆದರೂ ಸಹ ಕಾನೂನಾತ್ಮಕವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡಿ ಎಸ್ಐಟಿಯವರು ಈ ದಾಖಲೆಗಳ ಪ್ರತಿಗಳನ್ನು ಯಾರಿಗೂ ಕೊಡಬಾರದೆಂದು ನ್ಯಾಯಾಲಯಕ್ಕೆ ವಿನಂತಿ ಮಾಡಿಕೊಂಡಿದ್ದರೂ ಸಹ ಕಾನೂನಾತ್ಮಕವಾಗಿ ನಾವು ವಾದ ಮಂಡಿಸಿ ಈ ಎಲ್ಲ ದಾಖಲೆಗಳು ಅಂದರೆ 6 ಸಂಪುಟಗಳ 3923 ಪುಟಗಳ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಪ್ರತಿ ಬೇಕೆಂದು ನಾವು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಆದೇಶವಾದ 1 ತಿಂಗಳ ನಂತರ ಅಂದರೆ 26/12/2025 ನನ್ನ ಕಕ್ಷಿದಾರರಾದ ಜಯಂತ್ ರವರ ಕೈ ಸೇರಿದೆ. ಇವತ್ತು 28/12/2025 ನಿನ್ನೆ ದಿನದಂದು ಈ ಸಂಪೂರ್ಣ ಸರ್ಟಿಫೈಡ್ ಕಾಪೀಸ್ ಆಫ್ ದಿ ಕಂಪ್ಲೇಂಟ್ ರಿಪೋರ್ಟ್ ನಮ್ಮ ಕೈ ಸೇರಿ ಅದನ್ನು ಪರಾಮರ್ಶಿಸಿ ನನ್ನ ಕಕ್ಷಿದಾರರಾದ ಜಯಂತ್ ರವರು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯ ವರದಿಗಳು ಬರ್ತಾ ಇದೆ. ನೀವು ನನ್ನ ವಕೀಲರಾಗಿ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಅಧಿಕೃತವಾಗಿ ನೋಡಿರ್ತಕ್ಕಂಥವರು ಮಾಧ್ಯಮಗಳಿಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡಿ ಸರ್, ನನ್ನ ಮೇಲೆ ತೇಜವಧೆ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ನಾನು ಮಾಧ್ಯಮಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಎಸ್ಐಟಿ ಧರ್ಮಸ್ಥಳ ನ್ಯಾಯಾಲಯದ ಮುಂದೆ ಸಲ್ಲಿಸಿರತಕ್ಕಂಥ ಕಂಪ್ಲೇಂಟ್ ರಿಪೋರ್ಟು ಕಾನೂನಾತ್ಮಕವಾಗಿಲ್ಲ. ಅದನ್ನು ಚಾರ್ಜ್ ಶೀಟ್ ಅಂತ ಕರೆಯಲು ಸಾಧ್ಯವಿಲ್ಲ. ಅದು ದೋಷಾರೋಪಣಾ ಪಟ್ಟಿ ಅಲ್ಲ. ಒಂದು ವೇಳೆ ದೋಷಾರೋಪಣಾ ಪಟ್ಟಿ ಆಗಿದ್ದಲ್ಲಿ ಎಸ್ಐಟಿ ಕೆಲಸ ಮುಗಿದೋಗ್ತಾ ಇತ್ತು. ಅವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಚಾರ್ಜ್ ಶೀಟ್ ಹಾಕಿದ ನಂತರ ಕಾನೂನಾತ್ಮಕವಾಗಿ ಹಳೆಯ ದಂಡ ಪ್ರಕ್ರಿಯಾ ಸಂಹಿತೆ 173(8) ಅಡಿಯಲ್ಲಿ ಪ್ರಕರಣದ ಮುಂದಿನ ತನಿಖೆಗೆ ನ್ಯಾಯಾಲಯದ ಅನುಮತಿಯನ್ನು ಕೋರಿ ಮುಂದುವರಿಸಬೇಕಾಗುತ್ತೆ. ಆದ್ರಿಂದ ಇದು ಚಾರ್ಜ್ ಶೀಟ್ ಅಲ್ಲ, ತನಿಖೆ ಮುಂದುವರಿತಾ ಇದೆ. ಇದು ನಾವು ಏನಂತ ಕರಿಬಹುದು, ಸ್ಟೇಟಸ್ ರಿಪೋರ್ಟ್ ಅಂತ ಕರಿಬಹುದು, ಪೊಲೀಸ್ ರಿಪೋರ್ಟ್ ಅಂತ ಕರಿಬಹುದು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಕರಿಬಹುದು, ಅಥವಾ ಬಿಎನ್ಎಸ್ಎಸ್ ಕಲಂ 215 ಪ್ರಕಾರ ಕಂಪ್ಲೇಂಟ್ ರಿಪೋರ್ಟ್ ಅಂತ ಕರೆಯಬಹುದು. ಈ ಕಂಪ್ಲೇಂಟ್ ರಿಪೋರ್ಟ್ ಏನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅದು ಕಾನೂನಾತ್ಮಕವಾಗಿ ನಡೆದಿಲ್ಲ. ಇಟ್ ಈಸ್ ಬಯಾಸ್ಡ್, ಪ್ರಿಜುಡಿಷಿಯಲ್ ಅಂಡ್ ನಾಟ್ ಫೇರ್
and it is not in accordance with law. Totally, it is a tainted report. ದೂರುದಾರರನ್ನ ಯಾರು ಸಾರ್ವಜನಿಕ ಹಿತದೃಷ್ಟಿಯಿಂದ ನ್ಯಾಯ ಕೇಳಲು ವರ್ಷಗಟ್ಟಲೆ ಹೋರಾಟ ಮಾಡ್ತಾ ಇದ್ರು, ಅವರನ್ನೇ ದೂರುದಾರರನ್ನೇ ಆರೋಪಿಗಳನ್ನಾಗಿ ಮಾಡಿ ಈ ಒಂದು ವರದಿಯನ್ನು ಸಲ್ಲಿಸಲಾಗಿದೆ. ವರದಿ ಸಲ್ಲಿಸಿದ ನಂತರ ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 2-3 ಬಾರಿ ಈ ವರದಿ ಊರ್ಜಿತವಾಗತಕ್ಕದ್ದೇ ಅಥವಾ ಇಲ್ಲವೇ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೂಡಲಾಗಿದ್ದು ಅದು ಇನ್ನೂ ಬಾಕಿ ಇರುತ್ತದೆ. ಈ ಮಧ್ಯೆ ಮಾಧ್ಯಮಗಳಲ್ಲಿ ಇವರು ಇಷ್ಟರಲ್ಲೇ ಬಂಧನಕ್ಕೆ ಒಳಗಾಗಿ ಜೈಲಿಗೆ ಹೋಗುತ್ತಾರೆಂದು ಬಿಂಬಿಸಲಾಗಿದೆ. ಈ ರಿಪೋರ್ಟಿನ ಪ್ರಕಾರ ಇದು ಊರ್ಜಿತವಾಗತಕ್ಕಂಥ ರಿಪೋರ್ಟ್ ಅಲ್ಲ. ಇದು ಯಾವುದೇ ಕಾನೂನಿನ ಕಲಂಗಳ ಅಡಿಯಲ್ಲಿ ಚಾರ್ಜ್ ಶೀಟ್, ದೋಷಾರೋಪಣಾ ಪಟ್ಟಿ ಅಂತ ಅನಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಸಮನ್ಸ್ ಆಗಲಿ, ವಾರೆಂಟ್ ಆಗಲಿ, ಅರೆಸ್ಟ್ ವಾರೆಂಟ್ ಆಗಲಿ ಆರೋಪಿಗಳಿಗೆ ಇಶ್ಯೂ ಮಾಡತಕ್ಕಂಥ, ಜಾರಿ ಮಾಡತಕ್ಕಂಥ ಆದೇಶ ನ್ಯಾಯಾಲಯ ಕೊಡಲಾರದು ಎಂಬ ಭರವಸೆ ಅನುಭವದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಒಟ್ಟಲ್ಲಿ ದಿಸ್ ಕಂಪ್ಲೇಂಟ್ ರಿಪೋರ್ಟ್ ಇಸ್ ಎ ಟೈಂಟೆಡ್ ರಿಪೋರ್ಟ್. ಸರ್ಕಾರದ ಆದೇಶದ ಪ್ರಕಾರ 20 ವರ್ಷಗಳಿಂದ ಅಲ್ಲಿ ನಡೆದಿರತಕ್ಕಂಥ ಪ್ರಕರಣಗಳ ಬಗ್ಗೆ ಸಾಕ್ಷಿದಾರರು SITಗೆ ಹೋಗಿ ಸಾಕ್ಷಿಗಳಿದ್ದಾರೆಂದ ಮಾಹಿತಿ ಕೊಟ್ಟು, ಬರವಣಿಗೆಯಲ್ಲಿ ದೂರುಗಳನ್ನು ಕೊಟ್ಟು, ದಾಖಲೆಗಳನ್ನು ಸಲ್ಲಿಸಿದ್ದರೂ ಸಹ SIT ಒಂದು ಪೊಲೀಸ್ ಸ್ಟೇಷನ್ ಆಗಿ ಆದೇಶದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಾಗ ಅವರು ಯಾವುದೇ NCR ಆಗಲಿ, FIR ಆಗಲಿ, ತನಿಖೆಯಾಗಲಿ, ದೋಷಾರೋಪಣಾ ಪಟ್ಟಿಗಳನ್ನಾಗಲಿ ಯಾವುದನ್ನೂ ಮಾಡಿರುವುದಿಲ್ಲ. ಸಾಕ್ಷಿದಾರರು ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆ ಪ್ರಕರಣಗಳಲ್ಲಿ ಸಿಲುಕಿರುವ ಸಂಶಯಾಸ್ಪದ ವ್ಯಕ್ತಿಗಳ ಹೇಳಿಕೆಗಳನ್ನೂ ಸಹ SIT ಪಡೆದಿರುವುದಿಲ್ಲ. SIT ಕ್ರೈಮ್ ನಂಬರ್ 39/2025 ಧರ್ಮಸ್ಥಳದ ಪ್ರಕರಣದಲ್ಲಿ 1 ಕಲಂನಲ್ಲಿ ನೋಂದಾಯಿತವಾದ FIRಗೆ ಇನ್ನೂ ಹಲವು 10 ಕಲಂಗಳನ್ನು ಸೇರಿಸಿ ಜೀವಾವಧಿ ಸಜೆಯಿಂದ ದಂಡಿಸಲ್ಪಡಬಹುದಾದ ಕಲಂಗಳನ್ನು ಅಲ್ಲಿ ಹಾಕಿ ಆರೋಪಿತರನ್ನಾಗಿ ನನ್ನ ಕಕ್ಷಿದಾರನ್ನು ಮಾಡಿ ಅವರನ್ನು ಶೋಷಣೆಗೆ ಒಳಪಡಿಸುತ್ತಿದ್ದಾರೆ. ಬುರುಡೆಯನ್ನು ತಂದು ನ್ಯಾಯಾಲಯದ ಮುಂದೆ ಆಗಲಿ, ಪೊಲೀಸ್ ಸ್ಟೇಷನ್ ಮುಂದೆ ಆಗಲಿ ಕೊಟ್ಟು ಅವರು ತನಿಖೆಯ ದಾರಿ ತಪ್ಪಿಸುತ್ತಿದ್ದಾರೆ, ಕಾನೂನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ, ಸುಳ್ಳು ಸಾಕ್ಷ್ಯಗಳನ್ನು ನೀಡುತ್ತಿದ್ದಾರೆ ಎಂಬ ಆರೋಪ SITಯದು. ಇದಕ್ಕೆ ಸ್ಪಷ್ಟೀಕರಣ ಏನು ಅಂದ್ರೆ, ಬಾಕಿ ಇರುವ ಅನೇಕ ಗಂಭೀರ ಅಪಹರಣ, ಅತ್ಯಾಚಾರ, ಕೊಲೆ ಪ್ರಕರಣಗಳು ತನಿಖೆಗೆ ಒಳಪಡದ ಕಾರಣ ಈ ಪ್ರಕರಣಗಳ ತನಿಖೆಗೆ ಒಳಪಡಿಸಬೇಕೆಂದು ಅದರ ಗಂಭೀರತೆಯನ್ನ ಮನವರಿಕೆ ಮಾಡಲು ನ್ಯಾಯಾಲಯದ ಮುಂದೆ, ಪೊಲೀಸರ ಮುಂದೆ ಬುರುಡೆಯನ್ನು ತೆಗೆದುಕೊಂಡು ಸದ್ಭಾವನೆಯಿಂದ ಅಪರಾಧಿಕ ಮನೋಭಾವ ಇಲ್ಲದೆ ಮಾಡಿದಂತಹ ಕೃತ್ಯಕ್ಕೆ ಫಿರ್ಯಾದುದಾರರನ್ನ ಆರೋಪಿಗಳಾಗಿ ಪರಿವರ್ತಿಸಿರುವುದು ಕಾನೂನಾತ್ಮಕವಾಗಿ ಸರಿಯಲ್ಲ. ಆದ್ದರಿಂದ ನನ್ನ ಕಕ್ಷಿದಾರ ಜಯಂತ್ ಈ ಒಂದು ಪ್ರಕರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಅವರು ಯಾವುದೇ ವ್ಯಕ್ತಿಯ ಕೊಲೆ ಮಾಡಿ ಬುರುಡೆ ತಂದಿಲ್ಲ. ಶವ ಹೂತಿರ್ತಕ್ಕಂಥ ಸ್ಥಳದಿಂದ ಕಾನೂನು ಬಾಹಿರವಾಗಿ ಎಕ್ಸ್ಯೂಮೇಷನ್ ಮಾಡಿ ಬುರುಡೆ ತಂದಿದ್ದಲ್ಲ. ಒಂದು ವೇಳೆ ಹಾರಿಸಿ ತರಬೇಕಾದ್ರೆ ತಹಸೀಲ್ದಾರು ACಗಳ ಸಮಕ್ಷಮದಲ್ಲಿ ಎಕ್ಸ್ಯೂಮೇಷನ್ ಮಾಡಬೇಕಾಗುತ್ತೆ. ಯಾವುದೇ ಲ್ಯಾಬೊರೇಟರಿಯಿಂದ ತಂದಿಲ್ಲ, ಯಾವುದೇ ಸ್ಮಶಾನದಿಂದ ತಂದಿಲ್ಲ. ಲಾಭಕ್ಕಾಗಿ ಯಾರಿಗೋ ತೊಂದರೆ ಕೊಡಬೇಕು, ಮೋಸ ವಂಚನೆ ಮಾಡುವ ದೃಷ್ಟಿಯಿಂದ ತಂದದ್ದಲ್ಲ. ಕಾನೂನನ್ನ ಟು ಸೆಟ್ ದಿ ಲಾ ಇನ್ ಟು ಮೋಷನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಪೆಂಡಿಂಗ್ ಕೇಸಸ್, ಈ ಒಂದು ಬಂಗಳೆಗುಡ್ಡೆಯಲ್ಲಿ ಬಿದ್ದಿದ್ದಂತಹ
ಬುರುಡೆಯನ್ನ ತಂದು ಕೊಟ್ಟಿರುತ್ತಾರೆ. ಇದಾದ ನಂತರ ವಿಠ್ಠಲ್ ಗೌಡರವರ ಸಮಕ್ಷಮದಲ್ಲಿ SITಯವರು ಇನ್ನೂ ಹಲವು ಬುರುಡೆಗಳನ್ನು, ಅಸ್ಥಿಪಂಜರಗಳನ್ನು ವಶಪಡಿಸಿಕೊಂಡು ಅದನ್ನು ಕಾನೂನು ಕ್ರಮಕ್ಕೆ ಒಳಪಡಿಸಿರುತ್ತಾರೆ. SITಯವರು ಸತ್ಯಾಸತ್ಯತೆ ತಿಳ್ಕೊಳ್ಳಲು ಆ ಬುರುಡೆಗಳನ್ನು, ಅಸ್ಥಿಪಂಜರಗಳನ್ನು ಹೇಗೆ ವಶಪಡಿಸಿಕೊಂಡ್ರೋ ಅದೇ ರೀತಿ ಇದನ್ನು ವಶಪಡಿಸಿಕೊಂಡು ಫಿರ್ಯಾದುದಾರರು ಮತ್ತು ಅವರ ಸಂಗಡಿಗರು SIT ಮುಂದೆ ಮಾಡಿದ ಮನವಿಗೆ ಪ್ರೋತ್ಸಾಹ ಕೊಟ್ಟು ಕಾನೂನಿನ ಪ್ರಕಾರ ತನಿಖೆ ಮಾಡುವ ಬದಲು ಅವರನ್ನ ಶೋಷಣೆಗೆ ಒಳಪಡಿಸುತ್ತಿದ್ದಾರೆ. ಆದ್ದರಿಂದ ಪ್ರಕರಣ ಈಗ ಕಾಗ್ನೈಸೆನ್ಸ್ ಸ್ಟೇಜಲ್ಲಿದೆ. ಕಾಗ್ನೈಸೆನ್ಸ್ ತಗೋಬೇಕಾದರೆ ಸಂಜ್ಞೆ ಆದೇಶವನ್ನ ನ್ಯಾಯಾಲಯ ಹೊರಡಿಸಬೇಕಾದ್ರೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲೇಬೇಕು. ಇದು ದೋಷಾರೋಪಣಾ ಪಟ್ಟಿ ಅಲ್ಲದ ಕಾರಣ, ಕಂಪ್ಲೇಂಟ್ ರಿಪೋರ್ಟ್ ಆಗಿರುವ ಕಾರಣ ಇನ್ನೂ ಕಾನೂನಿನ ಪ್ರಕ್ರಿಯೆಗಳು ಬಾಕಿ ಇದ್ದು ತಕ್ಷಣದಲ್ಲೇ ಯಾರ ಬಂಧನವೂ ಆಗಲಾರದು ಎಂಬುದು ನನ್ನ ಕಾನೂನಿನ ಅನುಭವದ ಅಭಿಪ್ರಾಯ. ಆದ್ದರಿಂದ ಮಾಧ್ಯಮ ಸ್ನೇಹಿತರು ಈ ಸತ್ಯಾಸತ್ಯತೆಗಳನ್ನು ಅರಿತುಕೊಂಡು ಇದಕ್ಕೆ ಸ್ಪಷ್ಟೀಕರಣವನ್ನು ನಾವು ನೀಡುತ್ತಿರುವ ಕಾರಣ ಅದರಂತೆ ತಾವು ಕಾನೂನಾತ್ಮಕವಾಗಿ ಸುದ್ದಿಯನ್ನು ಪ್ರಚಾರ ಮಾಡಿ ನನ್ನ ಕಕ್ಷಿದಾರರ ಆತ್ಮಗೌರವ, ಅವರ ವರ್ಚಸ್ಸು, ಅವರ ಘನತೆಗೆ ಕುಂದುಂಟಾಗದಂತೆ, ಯಾವುದೇ ರೀತಿಯ ತೇಜೋವಧೆ ಆಗದಂತೆ ಮಾಡಿಕೊಡಬೇಕೆಂದು ನಾನು ವಕೀಲನಾಗಿ ಅವರ ಪರವಾಗಿ ತಮ್ಮನ್ನು ಕೋರಿಕೊಳ್ಳುತ್ತೇನೆ.